ಕೇರಳದ ವಯನಾಡು ಭೂಕುಸಿತ ಸ್ಥಳದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಮೀಕ್ಷೆಯನ್ನ ನಡೆಸಲಿದ್ದಾರೆ. ವೈಮಾನಿಕ ಸಮೀಕ್ಷೆ ನಡೆಸುತ್ತಾರೆ ಇವತ್ತು ಪ್ರಧಾನಿ ಮೋದಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಕೂಡ ಸಾಥ್ ಕೊಡ್ತಿದ್ದಾರೆ. ಗುಡ್ಡ ಕುಸಿತದಿಂದ 400ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಅನೇಕ ಜನರು ಜೀವನ ಕಳ್ಕೊಂಡಿದ್ದಾರೆ. ಇನ್ನೂ ಅನೇಕರು ಜೀವವನ್ನೇ ಕಳ್ಕೊಂಡಿದ್ದಾರೆ. ವಯನಾಡಿನಲ್ಲಿ ಈಗ ಭೀಕರ ಪರಿಸ್ಥಿತಿ ಇದೆ. ದುರಂತ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವೈಮಾನಿಕ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಮುಂಡಕ್ಕೈ, ಚೂರಲ್ಮಲ, ಮೆಪ್ಪಾಡಿಯಲ್ಲಿ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖವಾಗಿ ಈ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟು ಅಂದ್ರೆ ವೈಮಾನಿಕ ಸಮೀಕ್ಷೆಯನ್ನ ನಡೆಸುವ ಮೂಲಕ ಎಲ್ಲೆಲ್ಲಿ ಏನೇನು ಹಾನಿ ಆಗಿದೆ ಅನ್ನೋದನ್ನ ಕೇರಳದ ಮುಖ್ಯಮಂತ್ರಿ ಆಗಿರುವಂತಹ ಪಿಣರಾಯಿ ವಿಜಯನ್ ಅವರ ಮೂಲಕ, ಜೊತೆಗೆ ಈಗಾಗಲೇ 9 ಸದಸ್ಯರ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿದೆ. ಆ ಕಮಿಟಿಯ ಅಧ್ಯಕ್ಷರು ಕೂಡ ಈಗಾಗಲೇ ಹೋಗಿ ಭೇಟಿ ಕೊಟ್ಟು ಬಂದಿದ್ದಾರೆ. ಹೀಗಾಗಿ ಅವರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ವೈಮಾನಿಕ ಸಮೀಕ್ಷೆಯನ್ನ ನಡೆಸ್ತಾ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ಪ್ರದೇಶದಲ್ಲಿ ಗುಡ್ಡ ಕುಸಿತ ಆಗಿತ್ತು, ಯಾವ್ಯಾವ ಹಳ್ಳಿಗಳು ಕೊಚ್ಕೊಂಡು ಹೋಗಿದ್ದಾವೆ, ಎಲ್ಲೆಲ್ಲಿ ಏನೇನಿತ್ತು ಅದೆಲ್ಲ ಕೂಡ ಈಗ ನಾಮಾವಶೇಷ ಅಷ್ಟೇ. ಹಾಗಾಗಿ ಅಲ್ಲಿ ಏನೇನಿತ್ತು, ಏನೇನು ಹಾನಿ ಆಗಿದೆ, ಎಷ್ಟು ಜನ ಜೀವನ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಸೂರು ಕಳ್ಕೊಂಡಿದ್ದಾರೆ, ಅದೆಲ್ಲದ್ರ ಬಗ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವೈಮಾನಿಕ ಸಮೀಕ್ಷೆಯನ್ನ ನಡೆಸ್ತಾ ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಸ್ಪೆಷಲ್ ಫ್ಲೈಟ್ ಮೂಲಕ ಕಣ್ಣೂರಿಗೆ ಆಗಮಿಸಿದ್ರು. ಅದಾದ ಬಳಿಕ ವಾಯುಸೇನಾ ಹೆಲಿಕಾಪ್ಟರ್ ಮೂಲಕ ಈಗ ವೈಮಾನಿಕ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ 9 ಸದಸ್ಯರಿದ್ದಂತಹ ಸಮಿತಿ ಕೂಡ ನೇಮಕ ಆಗಿದೆ. ಇಲ್ಲಿನ ಪರಿಸ್ಥಿತಿಯನ್ನ ತಿಳಿದುಕೊಳ್ಳೋದಕ್ಕೆ, ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಅಂತ ಆ ಸಮಿತಿಯ ಅಧ್ಯಕ್ಷರು ಕೂಡ ವಯನಾಡಿಗೆ ಭೇಟಿ ಕೊಟ್ಟು ಬಂದಿದ್ರು. ಅದರ ಮಾಹಿತಿಯನ್ನ ಕೂಡ ಈಗಾಗಲೇ ಪ್ರಧಾನಿ ಮೋದಿ ಅವರು ಪಡ್ಕೊಂಡಿದ್ದಾರೆ. ಮೃತರ ಸಂಖ್ಯೆ ಈಗಾಗಲೇ 418ಕ್ಕೆ ಏರಿಕೆ ಆಗಿರೋದ್ರಿಂದ ಇಲ್ಲಿನ ಪರಿಸ್ಥಿತಿಯನ್ನ ತಿಳಿದುಕೊಳ್ಳೋದಕ್ಕೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ವೈಮಾನಿಕ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಇವರ ಜೊತೆಗೆ ಪಿಣರಾಯಿ ವಿಜಯನ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಏನೇನು ಹಾನಿ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಅಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿಸ್ತಾ ಇದ್ದಾರೆ. ಕೇರಳದ ವಯನಾಡು ದುರಂತ ಅನ್ನೋದು ಇಡೀ ಜಗತ್ತೇ ಬೆಚ್ಚಿ ಬೀಳಿಸುವಂತೆ ಆಗ್ಬಿಟ್ಟಿದೆ. ಅನೇಕ ಆಸ್ಪತ್ರೆಗಳು, ಶಾಲೆಗಳು, ಅದೇ ರೀತಿಯಾಗಿ ಜನರ ಮನೆಗಳು ಸೇರಿದಂತೆ ಅನೇಕ ಆಸ್ತಿ ಪಾಸ್ತಿ ಹಾನಿಯಾಗಿದೆ. 418ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಅನೇಕ ಮೃತದೇಹಗಳು ಪೀಸ್ ಆಗಿ ಕೂಡ ಸಿಕ್ಕಿದ್ದಾವೆ. ಅನೇಕರಿಗೆ ತಮ್ಮ ಕುಟುಂಬಸ್ಥರ ಮೃತದೇಹ ಇದು ಅಂತ ಪತ್ತೆ ಹಚ್ಚೋದು ಕೂಡ ಆಗಲಿಲ್ಲ. ಅಷ್ಟು ಭೀಕರವಾಗಿ ವಯನಾಡಿನಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರಿಂದಾಗಿ ಅನೇಕ ಜನರು ಈಗಾಗಲೇ ಸಂತ್ರಸ್ತರಾಗ್ಬಿಟ್ಟಿದ್ದಾರೆ. ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಅವರಿಗೆ ಮನೆ ಇಲ್ಲ, ಮಠ ಇಲ್ಲ, ಜೊತೆಗೆ ತಮ್ಮವರನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ಸಂಕಷ್ಟದಲ್ಲಿರುವಂತಹ ಜನರಿಗೆ ಈಗಾಗಲೇ ಕಾಳಜಿ ಕೇಂದ್ರಗಳಲ್ಲಿ ಅವರಿಗೆ ಆಶ್ರಯವನ್ನ ಕೊಡಲಾಗ್ತಾ ಇದೆ. ಜೊತೆಗೆ ಪ್ರಧಾನಿ ಮೋದಿ ಅವರು ಕೂಡ ಇವತ್ತು ಅಲ್ಲಿ ವೈಮಾನಿಕ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಹಾನಿ ಆಗಿದೆ ಅಂತ ಆಸ್ಪತ್ರೆಗಳು ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಅದೇ ರೀತಿಯಾಗಿ ಅಲ್ಲಿದ್ದಂತಹ ಅನೇಕ ಸಾರ್ವಜನಿಕ ಆಸ್ತಿಗಳಿರ್ಬೋದು, ಜನರ ಮನೆ ಎಲ್ಲ ಕೂಡ ಸರ್ವನಾಶ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲೆಲ್ಲಿ ಏನೇನಿತ್ತು, ಎಷ್ಟು ಹಾನಿ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ಪ್ರಧಾನಿ ಮೋದಿ.